ಹೋದಾಗ ಯಾವ ಕೆಲಸನೂ ಮಾಡಬಾರ್ದು. ಅನೌಪಚಾರಿಕವಾಗಿ 4 ಮಾತಾಡಿ ಕಾರ್ಯಕ್ರಮನ ಮುಗಿಸೋದು ಕರ್ತವ್ಯ. ಯಾಕಂದರೆ ತುಂಬ ಜನ ಬಂದಿದ್ದೀರಿ, ಎಲ್ರಿಗೂ ಧನ್ಯವಾದ. ಮತ್ತೆ ಮೊದಲಿಂದ 4 ಬಣ್ಣಗಳ ಆಲ್ಬಮ್, ಅದರ ಕೊನೆಯ ಹಾಡು ಹರಿಕೃಷ್ಣ ಸಂಗೀತ ನೀಡಿರೋದು ನೀ ಹೋದ ಮೇಲೆ ಅಂತ ಶುರು ಆಗುತ್ತೆ. ಆ ಹಾಡು ಇವತ್ತು ಬಿಡುಗಡೆ. ವಾಸುಕಿ ವೈಭವ್ ಗಾಯನ. ಅತಿಥಿಗಳು ಜಯಂತ್ ಸರ್ ಅವರು. ಈಗ ತಾನೇ ನಾವು ಹರಿಕೃಷ್ಣ ಎಲ್ಲ ಒಟ್ಟಿಗೆ ಸೇರಿ ಆ ಹಾಡಿನ ಬಗ್ಗೆ ಮಾತಾಡಿ ಇಲ್ಲಿಗೆ ಬಂದಿದ್ದೀವಿ. ಆಗಲೇ ಬಂದಿದ್ದು ಸರೋಜಮ್ನ ಹೊರಟೋದ್ರು ಅನ್ನೋ ಸುದ್ದಿ. ಸೊ ವಾಸುಕಿ ಇನ್ನೇನು ಬರ್ತಾರೆ, ಹರಿಕೃಷ್ಣ ಈಗಾಗಲೇ ಮಾತಾಡಾಗಿದೆ. ಓವರ್ ಟು ಜಯಂತ್ ಸರ್. ಅವರು ಬಿಡುಗಡೆ ಮಾಡಿದರೆ ಅಂದ್ಕೊಂಡು 2 ಮಾತು. ಮಲ್ಲಮ್ಮ ಆ್ಯಕ್ಚುಲಿ ವೆರೈಟಿ ಮಲ್ಲಮ್ಮಲ್ಲ, ಮಲ್ಲಮ್ಮನ ಪವಾಡದ ಮಲ್ಲಮ್ಮ ಎಲ್ಲ ಆಗಿ ಒಂಥರ ನಮ್ಮೆಲ್ಲರ ಕನ್ನಡದ ಸಂವೇದನೆಯನ್ನು ಪೋಷಿಸಿದಂಥ ದೊಡ್ಡ ಶಕ್ತಿ, ನಮ್ಮ ಆತ್ಮಸಾಕ್ಷಿಯನ್ನು ಪೋಷಿಸಿದ ಮಹಾಶಕ್ತಿಗಳಲ್ಲಿ ಒಬ್ಬರು. ಹೀಗಾಗಿ ಅವರನ್ನು ನೆನೆದು ಇವತ್ತಿನ ಸಣ್ಣ ಸಾಂಕೇತಿಕ ಕಾರ್ಯಕ್ರಮ. ಕೋವಿಡ್ ನಂತರದ ದಿನಗಳಲ್ಲಿ ಏನು ಮಾಡಬೇಕು ಅಂತ ತೋಚದೆ ಕೂತಿದ್ದಾಗ ಯೋಗರಾಜ್ ಅವರು ಒಂದಿಷ್ಟು ಗಜಲ್ ರೀತಿಯ ರಚನೆಗಳನ್ನು ಮಾಡಬೇಕು ಅಂತ ಅನಿಸಿದಾಗ ಒಂದಿಷ್ಟು ಹಾಡುಗಳನ್ನು ಬರೆದು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಗೀಚಿದ ರಚನೆಗಳಿವು. ಹಾಗೆ ಗೀಚಿದಾಗಲೇ ಒಳ್ಳೆ ರಚನೆಗಳಾಗೋದು ನನ್ನ ಪ್ರಕಾರ. ನಾವು ಈ ಪೆನ್ನಿನ ಹೊಸ ನಿಬ್ಬು ತಗೊಂಡು ಅದು ನಿಬ್ಬು ಸರಿ ಇದೆಯಲ್ಲೋ ನೋಡೋದಕ್ಕೆ ಲಾಸ್ಟ್ ಪೇಜಲ್ಲಿ ಹಿಂಗೆ ಗೀಚ್ತಿದ್ವಿ. ಅಲ್ಲೇ ಒಂದೊಂದ್ಸಲ ಹಕ್ಕಿಗಳೆಲ್ಲ ಬಂದ್ಬಿಡ್ತಿದ್ವು. ಆ ಥರ ಒಂಥರ ನಿರ್ಲಕ್ಷ್ಯದಿಂದ ಬರೆದಾಗ ಒಳ್ಳೊಳ್ಳೆ ಉಪಮೆಗಳು, ರೂಪಕಗಳು ಬರ್ತವೆ. ಆ ರೀತಿಯವರು ನೀಲಿ, ಹಸಿರು, ಕೆಂಪು, ಬಿಳಿ ಬಣ್ಣಗಳನ್ನು ಇಟ್ಕೊಂಡು ಅದಕ್ಕೆ ಪ್ರೀತಿಯ ಬೇರೆ ಬೇರೆ ಛಾಯೆಗಳನ್ನು ಕಲ್ಪಿಸಿ ಶೇಡ್ಗಳನ್ನು ಕೊಟ್ಟರು. ತುಂಬ ವಿಶಿಷ್ಟವಾದ ಛಾಯೆಗಳನ್ನು ಕೊಟ್ಟು ರಚನೆಗಳನ್ನು ಮಾಡಿದ್ದಾರೆ. ತುಂಬ ಖುಷಿಯಾಯಿತು ನನಗೆ. ಅಂದರೆ ಖುಷಿ ಅಂದರೆ ಹಾಗಲ್ಲ, ಈ ಪ್ರೀತಿಯ ಒಂದು ವಿಸ್ಮಯ ಏನು ಅಂತಂದರೆ, ಬರಪ್ಪ, ಪ್ರೀತಿಯ ಒಂದು ವಿಸ್ಮಯ ಅಂದರೆ ಯಾವಾಗಲೂ ನೋಡಿ ನೀವು ಉದ್ದಕ್ಕೂ ನಮ್ಮ ದೇಶ ಪ್ರೀತಿಯ ಹಾಡುಗಳ ಒಂದು ದೊಡ್ಡ ಗಣಿ. ಯಾಕಂದರೆ ಪ್ರೀತಿಯ ವಿಸ್ಮಯ ಅಂದರೆ ಕೈಗೂಡದ ಪ್ರೀತಿನೇ ಅದರ ಮುಖ್ಯ ಜೀವ. ಪ್ರೀತಿ ಕೈಗೂಡಿದರೆ ಇದೇನೂ ಇರ್ತಿರ್ಲಿಲ್ಲ. ಕೈಗೂಡದ ಪ್ರೀತಿಯಿಂದನೇ ಎಲ್ಲ ಹಾಡುಗಳ ಇದು. ಪ್ರೀತಿ ಕೈಗೂಡಿದ್ರಲ್ಲೇ ಮುಗ್ದು ಹೋಗ್ತಿತ್ತು. 2+2=4 ಅಂದರೆ ಮುಗ್ದೋಗ್ತಿರ್ತಿತ್ತು. ಅದು ಕೂಡದೇ ಇರೋದರಿಂದನೇ ಎಲ್ಲ ಚಿತ್ರಗಳು, ಎಲ್ಲ ಕಾಗುಣಿತಗಳು ಎಲ್ಲ. ಹೀಗಾಗಿ ಈ ಹಾಡುಗಳು ಬೇರೆ ಬೇರೆ ರೀತಿಯಲ್ಲಿ ಈ ಹಾಡುಗಳ ವಿಸ್ಮಯಗಳಿವೆ. ಆಮೇಲೆ ಗಜಲ್ಗಳಲ್ಲೂ ಕೂಡ ಹಾಗೆ ಒಂದು ರೀತಿಯ ಬೇರೆ ಬೇರೆ ಎಕ್ಸ್ಪ್ರೆಷನ್ಗಳಿರ್ತವೆ. ನನಗೆ ಕೆಲವೊಂದು ವಿಷಯಗಳು ಯಾವತ್ತೂ ನನಗೆ ನೆನಪಾಗ್ತಾ ಇರ್ತವೆ. ಯಾವುದೋ ಒಂದು ಹಳೆಯ ಹಾಡೋದು ಹಿಂದಿದು, ಮಗರ್ ರೋತೆ ರೋತೆ ಹಸಿ ಆ ಗಯಿ ಹೈ ಖಯಾಲೋ ಮೇ ಆಕೆ ಓ ಜಬ್ ಮುಸ್ಕುರಾಯಿ ಅಂತ. ಅಂದರೆ ನಾನು ಅಳ್ತಾ ಇದ್ದೆ ಅವನ ನೆನಪಿನಲ್ಲಿ, ಆಗ ನಗು ಬಂದ್ಬಿಡ್ತು. ಯಾಕಂದರೆ ನನ್ನ ಕಲ್ಪನೆಯಲ್ಲಿ ಬಂದು ಅವನು ನಕ್ಬಿಟ್ನಂತೆ. ಎಷ್ಟು ಚೆನ್ನಾಗಿದೆ ಕಲ್ಪನೆ. ಇದು ಬರಿಬೇಕಾದಾಗ ಮಾತ್ರ ಬರುವಂಥ ಒಂದು ಕಲ್ಪನೆ, ಊಹೆ ಕಲ್ಪನೆ ಬೆಳೆತು. ಅಂದರೆ ಮತ್ತು ಎಲ್ಲ ಖುಷಿಲಿದ್ದಾಗೆಲ್ಲ ಬರೋದಿಲ್ಲ. ಇದು ಮೆಲಂಕಲಿ ಬೇಕು, ಮೆಲಡಿ ಆ್ಯಂಡ್ ಮೆಲಂಕಲಿ. ಸೊ ಹರಿಕೃಷ್ಣ ಅವರ ಒಂದು ಮ್ಯೂಸಿಕ್ನಲ್ಲಿ ಆ ಮೆಲಂಕಲಿ ಇದೆ, ಮೆಲಡಿಯ ಒಂದು ಮೆಲಂಕಲಿ ಇದೆ ಮತ್ತು ಭಾವೋತ್ಕರ್ಷಕವಾದಂಥ ಒಂದು ಗುಣ ಇದೆ. ಮತ್ತು ಯೋಗರಾಜ್ ಭಟ್ ಅವರ ಒಂದು ಅತ್ಯಂತ ಭಾವೋತ್ಕರ್ಷಕ ಗುಣ ಇದ್ದೂ ಒಂದು ತುಂಟತನ ಇರುವಂಥ ಒಂದು ವಿಶಿಷ್ಟ ಶೈಲಿ ಇವರಿಗಿದೆ, ಮೊದಲಿಂದನೂ ಇದೆ. ಅದು 2 ಜಡೆ ಹಿಡಿದು ಅಂತ ಒಂದು ಹಾಡನ್ನು ಬರೆದಂಥ ವ್ಯಕ್ತಿ ಈತ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ ಇಲ್ಲ. ಎಷ್ಟೋ ಜನ ಅದು ನಾನು ಬರೆದಿದ್ದು ಅಂತ ತಿಳ್ಕೊಂಡು ನನಗೆ ಸನ್ಮಾನನೂ ಮಾಡಿದ್ದಾರೆ.
ಅದು ಇವರ ಹರಕಿರಿ ಅಂತ ಯಾರಿಗೂ ಗೊತ್ತಿಲ್ಲ. ಮೊದಲೆಲ್ಲ ಹೇಳ್ತಿದ್ದ, ಈಗ ಹೇಳೋದು ಬಿಟ್ಟಿದ್ದೀನಿ ನಾನು. ಸೊ ಆ ಥರ. ಸೊ ಅವರ ಒಂದು ವಿಶಿಷ್ಟ ಶೈಲಿಯ ಹಾಡುಗಳು, 4 ಹಾಡುಗಳು. ಅದರಲ್ಲಿ ಹಳದಿ ಬಣ್ಣ ಯಾಕೆ ಬಿಟ್ರಿ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ಇಟ್ ಸೇ ಸ್ಟಾಪ್, ಕಾಷನ್ ಆ್ಯಂಡ್ ಗೋ. ಸಿಗ್ನಲಲ್ಲಿ ನಾನು ನಿಂತಾಗೆಲ್ಲ ನನಗೆ ಈ ಹಾಡುಗಳು ನೆನಪಾಗ್ತವೆ, ಬಣ್ಣಗಳು. ಹಳದಿ ಬಣ್ಣ ಒಂದು ಬಿಟ್ಟಿದ್ದಾರೆ ಅವರು. ನೆಕ್ಸ್ಟ್ ಬರ್ತದೆ. ಆಮೇಲೆ ಅದೇ ಈ ಹರಿಕೃಷ್ಣ ಅವರ ಭಾವೋದ್ದೀಪಕವಾದ ಹಾಡು. ಆಮೇಲೆ ನಮ್ಮ ವಾಸುಕಿ ತುಂಬ ಅದ್ಭುತವಾದ ಹೊಸ ತಲೆಮಾರಿನ ಪ್ರತಿಭೆ. ನನ್ನ ಕಾಗದದ ದೋಣಿಯಲ್ಲಿ ಹಾಡನ್ನು ಪ್ರತಿ ಯುವಕನ ಒಂದು ರಾಷ್ಟ್ರಗೀತೆಯನ್ನಾಗಿ ಮಾಡಿದಂಥ ಹುಡುಗ. ಸೊ ತುಂಬ ಖುಷಿ ಆಗುತ್ತೆ ನನಗೆ. ಅವನ ಧ್ವನಿಯಲ್ಲಿ ಆ ಕಂಪನ ಇದೆ. ಅವನು ಇದನ್ನು ತುಂಬ ಚೆನ್ನಾಗಿ ಹಾಡಿದ್ದಾನೆ. ಹೀಗಾಗಿ ತುಂಬ ಖುಷಿ ನನಗೆ. ಆಮೇಲೆ ಈ ಪ್ರೇಮ ಪೀಡಿತರ ಪಾಡಿದೆಯಲ್ಲ, ಇದು ಅದರ ವ್ಯಾಕ್ಸಿನ್ ಅಂದರೆ ಇಂಥ ಹಾಡುಗಳೇ. ಪ್ರೇಮ ಪೀಡಿತರ ವ್ಯಾಕ್ಸಿನ್ಗಳು ಈ ಗಜಲ್ಗಳು. ಸೊ ಈ ಗಜಲ್ಗಳು ಹೆಚ್ಚು ಜನರನ್ನು ತಲುಪಲಿ. ಮತ್ತು ಈಗ ಇದೊಂದು ಹೊಸ ಕಲ್ಪನೆ ಇದು. ಅಂದರೆ ಹೊಸ ತಲೆಮಾರಿನ ಪ್ರತಿಭೆ ಇರುವಂತಹ ನಾಯಕರುಗಳು, ಹೀರೋಗಳು ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ, ಹೀರೋಯಿನ್ಗಳು ಎಷ್ಟು ಜನಗಳಿದ್ದಾರೆ. ಸೊ ಅವರಿಗೆ ಒಂದು ಕಿರುಚಿತ್ರದ ಥರ ಪರಿಕಲ್ಪನೆ ಮಾಡಿ, ಒಂದು ವಿಡಿಯೋಗಳನ್ನು ಮಾಡಿ, ಈ ಥರದ ಹಾಡುಗಳನ್ನು ಹಾಕಿದ್ರೆ ಎಲ್ಲ ಪ್ರತಿಭೆಗಳನ್ನು ಕೂಡ ನೀವು ಜನರ ಮುಂದೆ ಇಡಬಹುದು ಅನ್ನುವಂಥ ಒಂದು ಪರಿಕಲ್ಪನೆ. ಬಹಳ ಒಳ್ಳೆಯ ಇದು. ಅದು ಒಳ್ಳೆಯ ನಿರ್ದೇಶಕರಿಗೆ ಸಿಕ್ಕಿದೆ. ಅದು ಒಳ್ಳೆಯ ರೀತಿಯಲ್ಲಿ ಆಗ್ಬೋದು ಅಂತ ಅನಿಸುತ್ತೆ. ಇದಕ್ಕೂ ಜಾಸ್ತಿ ನಾನೇನು ಮಾತಾಡೋದಿಲ್ಲ. ಎಲ್ಲರಿಗೂ ಶುಭಾಶಯ. ಈ ಒಂದು ಪರಿಕಲ್ಪನೆ ಚೆನ್ನಾಗಿ ಆಗಲಿ ಅಂತ ಹಾರೈಸ್ತೇನೆ. ಮತ್ತು ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಮತ್ತು ಇದಕ್ಕೆ ಸಹಯೋಗವನ್ನು ಒದಗಿಸಿದ ಎಲ್ಲರಿಗೂ, ಮತ್ತು ಬೆಂಗಳೂರು ಕೆಫೆಯ ನಿಮ್ಮ ಹೆಸರು ಮಾಡ್ತೇನೆ, ಶಿವಾನಂದ್ ಅವರಿಗೂ ನಾನು ನಾಯಕ ನಟ ನನ್ನ ಹೆಸರು ಬಹಳ ಮರೀತೇನೆ, ದಯವಿಟ್ಟು ಕ್ಷಮಿಸಿ. ಸೊ ಮರೆವು ಭಾಳ ಒಳ್ಳೆಯದು ಅಂತ ಭಾಳ ಜನ ಹೇಳ್ತಾರೆ. ಸೊ ಒಳ್ಳೆಯ ಸಂಗತಿಗಳ ಜೊತೆ ಕೆಟ್ಟ ಸಂಗತಿನೂ ಮರೆಯುತ್ತೆ. ಹೀಗಾಗಿ ಬಟ್ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಈ ದೊಡ್ಡ ಅಭಿಮಾನಿಯ ಪಟ್ಟಿಯಲ್ಲಿ ನಾನು ಒಬ್ಬ ಅಗ್ರಸ್ಥಾನದಲ್ಲಿ ನಾನು ಇದ್ದೀನಿ. ಆ್ಯಂಡ್ ಎಷ್ಟು ದೊಡ್ಡ ಅಭಿಮಾನಿ ಅಂದರೆ, ನನ್ನ ರೂಮಲ್ಲಿ ಒಂದು ಫುಲ್ಲು ಈ ಲೈಬ್ರರಿ ಥರ ಇರೋದು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಜಯಂತ್ ಸರ್. ಅಷ್ಟು ದೊಡ್ಡ ಅಭಿಮಾನಿ. ಆ್ಯಂಡ್ ಯೋಗರಾಜ್ ಸರು ಪದೇ ಪದೇ ನಮ್ಮನ್ನು ಸರಿ ದಾರಿಗೆ ತೀಡುವಂಥ ಒಬ್ಬರು ವ್ಯಕ್ತಿ. ಅವಾಗ ಫೋನ್ ಮಾಡಿ ಬೈತಾರೆ, ಏನೋ ಮಾಡ್ತಾ ಇದೆಯಾ, ಕರೆಕ್ಟಾಗಿ ಇದು ಮಾಡು, ಇಷ್ಟಿಷ್ಟು ಮಾಡು ಅಂತ. ಸೊ ಇಬ್ಬರು ನನ್ನ ಗುರುಗಳ ಸಮಾನರು. ಆ್ಯಂಡ್ ಹೊಸ ಭಾವಗೀತೆಯ ಅಲೆನ ಮತ್ತೆ ಯೋಗರಾಜ್ ಸರ್ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ನನಗೆ ಹಳೆ ಭಾವಗೀತೆಗಳ ದೊಡ್ಡ ಅಭಿಮಾನಿ. ರಾಜಾನಂದ ಸ್ವಾಮಿ ಅವರಾಗಿರ್ಬೋದು, ಸಿ ಅಶ್ವಥ್ ಅವರಾಗಿರ್ಬೋದು. ಅವ್ರದ್ದೇನು ಹಾಡು ಬಡವನಾದರೆ ಏನೋ ಪ್ರಿಯ ಥರ ಸಿಕ್ಕಾಪಟ್ಟೆ ಹಾಡುಗಳು ಏನು ಬಂದಿತ್ತಲ್ಲ, ಅದರ ದೊಡ್ಡ ಅಭಿಮಾನಿ. ಮತ್ತೆ ಅದೇ ಒಂದು ಹೊಸ ಅಲೆ ಶುರು ಮಾಡಿದ್ದಾರೆ ಯೋಗರಾಜ್ ಸರು. ಆ್ಯಂಡ್ ಸರ್, ನೀವು ಯಾವಾಗ ಕರೆದ್ರೂ ನೀವು ಬೆರಳು ತೋರಿಸ್ಬೇಕಷ್ಟೇ, ನಾನು ಮೈಕ್ ಮುಂದೆ ನಿಂತು ಹಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸರ್, ಈ ಅವಕಾಶಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ, ನನ್ನ ಜೀವನದ ಮೊದಲನೇ ಪ್ರೆಸ್ ಮೀಟ್ ಇದು. ನಿಮ್ಮನ್ನೆಲ್ಲ ಭೇಟಿ ಆಗ್ತಾ ಇರೋದು ತುಂಬ ಸಂತೋಷ. ಮತ್ತೆ ಮೊದಲಿಂದ ಯೋಗರಾಜ್ ಸರ್ ಅವರ 4 ಬಣ್ಣಗಳ ಮ್ಯೂಸಿಕಲ್ ಆಲ್ಬಮ್. ಇವಾಗಲೇ 3 ಹಾಡುಗಳು ರಿಲೀಸ್ ಆಗಿದೆ. ಇವತ್ತು 4ನೇ ಹಾಡು ರಿಲೀಸ್ ಆಗ್ತಾ ಇದೆ. ಮುಖ್ಯ ಅತಿಥಿಗಳು ನಮ್ಮ ಜಯಂತ್ ಕಾಯ್ಕಿಣಿ ಸರ್ ಬಂದಿದ್ದಾರೆ. ಸರ್, ನಿಮಗೆ ತುಂಬ ಹೃದಯ ಧನ್ಯವಾದಗಳು. ನೀವು ಇಲ್ಲಿ ನಮ್ಮ ಜೊತೆ ಇದ್ದು ಹಾಡನ್ನು ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ. ನಾನು ಮೊನ್ನೆ ಯೋಗರಾಜ್ ಸರ್ ಅವರ ಆಫೀಸ್ಗೆ ಹೋದಾಗ ಅಲ್ಲೊಂದು ಬುಕ್ ನೋಡಿದೆ, ಜಯಂತ್ ಕಾಯ್ಕಿಣಿ ಅವರ ಸಿನಿಮಾ ಹಾಡುಗಳು ಅಂತ ಒಂದು ಪುಸ್ತಕ. ಅದನ್ನು ಸುಮ್ಮನೆ ಹಂಗೆ ಬಿಡಿಸಿ ಓದ್ತಾ ಹೋದಾಗ ನನಗೆ ಈ ನಾಸ್ಟಾಲಜಿಕ್ ಫೀಲ್ ಅಂತಾರಲ್ಲ, ನನ್ನ ಜೀವನನೇ ಒಂದ್ಸಲಿ ಕಣ್ಮುಂದೆ ಫ್ಲ್ಯಾಶ್ ಆದಂಗೆ ಆಯಿತು. ಏನಕ್ಕೆ ಅಂದರೆ, ನನ್ನ ಶಾಲಾ ದಿನಗಳು ಅಥವಾ ಕಾಲೇಜ್ ದಿನಗಳು, ಅವಾಗೆಲ್ಲ ಜಯಂತ್ ಸರ್ ಬರೆದಿರೋ ಹಾಡುಗಳು ಅಥವಾ ಯೋಗರಾಜ್ ಸರ್ ಬರೆದಿರೋ ಹಾಡುಗಳು, ಹರಿ ಸರ್ ಹಾಡುಗಳು ಎಲ್ಲ ಕೇಳ್ಕೊಂಡು ಬೆಳೆದಿರೋದು ನಾವು. ಚಿಕ್ಕ ವಯಸ್ಸಲ್ಲಿ ನಮ್ಮ ಊರ ಜಾತ್ರೆಗಳಲ್ಲೆಲ್ಲ ಕ್ಯಾಸೆಟ್ ಪರ್ಚೇಸ್ ಮಾಡಿ ಟೇಪ್ ರೆಕಾರ್ಡ್ರಲ್ಲಿ ಪ್ಲೇ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ನನಗೆ ಒಂದೇ ಸಲ ನೆನಪಾದಂಗೆ ಆಯಿತು. ಇವತ್ತು 4ನೇ ಹಾಡು ನೀ ಹೋದ ಮೇಲೆ ಹರಿಕೃಷ್ಣ ಸರ್ ಅವರ ಮ್ಯೂಸಿಕ್ನಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇರೋದು ನನ್ನ ಭಾಗ್ಯನೇ ಸರಿ. ಆ್ಯಂಡ್ ಯೋಗರಾಜ್ ಸರ್,
ಯೋಗರಾಜ್ ಸರ್ಗೆ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗಲ್ಲ. ಯಾಕಂದರೆ ಒಂದು 4 ವರ್ಷ ಹಿಂದೆ ನಾನು ಆ್ಯಕ್ಟ್ ಮಾಡಬೇಕು, ಆ್ಯಕ್ಟ್ರ್ ಆಗಬೇಕು, ಸಿನಿಮಾಗಳನ್ನ ಮಾಡಬೇಕು ಅಂತ ಅಲ್ದಾಡ್ತಾ ಇದ್ದಾಗ, ಯಾಕಂದರೆ ನಮಗೆ ಯಾವುದೇ ಥರದ ಒಂದು ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ ಆ್ಯಂಡ್ ನಮ್ಮ ಊರಲ್ಲಿ ಸಿನಿಮಾ ಎಕ್ಸ್ಪೋಜರು ತುಂಬ ಕಡಿಮೆ. ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದಾಗ ನನಗೆ ಶ್ರೀನಿಧಿ ಅನ್ನೋರು ಪರಿಚಯ ಆಗ್ತಾರೆ. ಅವ್ರ ಮುಖಾಂತರ ನಾನು ಯೋಗರಾಜ್ ಸರ್ಗೆ ನಾನು ಫೋಟೋಸ್ ಕಳಿಸಿರ್ತೀನಿ. ಅದಾದಮೇಲೆ ಒಂದು 1.5-2 ವರ್ಷ ಆದಮೇಲೆ ಆಲ್ಬಮ್ ಮಾಡಬೇಕು ಅಂತ ಸರ್ ಹೊರಟಾಗ ಹೊಸ ಮುಖ ಬೇಕು ಅಂತ ಹುಡುಕಿ ನನ್ನ ಫೋಟೋ ನೋಡಿ ನನ್ನನ್ನು ಕರೆಸಿ ಒಂದಷ್ಟು ಲುಕ್ ಟೆಸ್ಟ್ ಮಾಡಿ ಆಡಿಷನ್ ಮಾಡಿ ಈ ಹುಡುಗ ಮಾಡ್ತಾನೆ, ಇವನು ಹೀರೋ ಅಂತ ಹೇಳಿದ್ರು. ಅವ್ರು ಆ ದಿನ ನನ್ನನ್ನು ನಂಬಿ ಇಲ್ಲಿ ಕರ್ಕೊಂಡ್ಬಂದಿದ್ದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ಸರ್, ನಿಮಗೆ ನಿಮ್ಮದೇ ಸ್ಟೈಲಲ್ಲಿ ಒಂದು ದೀರ್ಘದಂಡ ನಮಸ್ಕಾರ ಸರ್. ಯಾಕಂದರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಾವು ಅವ್ರ ಪಕ್ಕ ನಿಂತ್ಕೊಳ್ತೀವಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಬಟ್ ಇವಾಗ ನನ್ನ ಚಿತ್ರರಂಗದ ಮೊದಲನೇ ಹೆಜ್ಜೆ ಯೋಗರಾಜ್ ಸರ್ ಅವರ ಡೈರೆಕ್ಷನಲ್ಲಿ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ. ಮುಂದೆ ಸಿನಿಮಾಗಳನ್ನ ಮಾಡಬೇಕು, ಮಾಡ್ತೀನಿ. ಯೋಗರಾಜ್ ಸರ್ ಅವರು ಇಂಟ್ರೊಡ್ಯೂಸ್ ಮಾಡಿರೋ ಹುಡುಗ ನಾನು. ಸರ್, ಖಂಡಿತ ನಿಮ್ಮ ಹೆಸರು ಉಳಿಸ್ತೀನಿ. ಸಿನಿಮಾಗಳನ್ನ ಮಾಡಬೇಕು, ಮನಸ್ಸಿಂದ ಹೇಳ್ತಾ ಇದ್ದೀನಿ. ನಮ್ಮ ಕನ್ನಡ ಸಿನಿಮಾಗಳು ಜಗತ್ತಿನಾದ್ಯಂತ ರೆಕಗ್ನಿಷನ್ ಸಿಗಬೇಕು, ಅಟೆನ್ಷನ್ ಸಿಗಬೇಕು, ಒಳ್ಳೆ ಸಿನಿಮಾಗಳು ಬರಬೇಕು, ಒಳ್ಳೆ ಕಥೆಗಳು ಜನರಿಗೆ ರೀಚ್ ಆಗಬೇಕು. ಈ ಥರ ಕನಸುಗಳನ್ನ ಇಟ್ಕೊಂಡು ಬಂದಿರೋದು ನಾನು.